ಮ್ಯೂಚುವಲ್ ಫಂಡ್ಸ್ ಮತ್ತು ಇಂಡೆಕ್ಸ್ ಫಂಡ್ಸ್ಗಿರೋ ಡಿಫ್ರೆನ್ಸ್ ಏನು ಅಂತ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮ್ಯೂಚುವಲ್ ಫಂಡ್ಸಲ್ಲಿ ನೀವು ಇನ್ವೆಸ್ಟ್ ಮಾಡೋ ದುಡ್ಡನ್ನು ಫಂಡ್ ಮ್ಯಾನೇಜರ್ಸ್ ಆಕ್ಟಿವ್ ಆಗಿ ಸ್ಟಾಕ್ಸಲ್ಲಿ ರಿಸರ್ಚ್ ಮಾಡಿ ಹೈಯರ್ ರಿಟರ್ನ್ಸ್ ಕೊಡುವಂಥ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಹಾಗಾಗಿ ಇದರ ಚಾರ್ಜಸ್ ಕೂಡ ಜಾಸ್ತಿ ಇರುತ್ತೆ. ಮ್ಯೂಚುವಲ್ ಫಂಡ್ಸ್ನ ಗೋಲ್ ಏನಂತಂದರೆ ಮಾರ್ಕೆಟ್ ರಿಟರ್ನ್ಸ್ನ ಬೀಟ್ ಮಾಡೋವಂಥದ್ದು. ಇಂಡೆಕ್ಸ್ ಫಂಡ್ಸಲ್ಲಿ ಫಂಡ್ ಮ್ಯಾನೇಜರ್ಸ್ ಯಾವುದೇ ರೀತಿಯಾದ ಆಕ್ಟಿವ್ ಸ್ಟಾಕ್ ರಿಸರ್ಚ್ ಮಾಡೋದಿಲ್ಲ. ಇನ್ಸ್ಟೆಡ್ ನೀವು ಯಾವ ಇಂಡೆಕ್ಸ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿರ್ತೀರೋ, ಫಾರ್ ಎಕ್ಸಾಂಪಲ್ ನಿಫ್ಟಿ ಅಥವಾ ಸೆನ್ಸೆಕ್ಸ್, ಆ ಇಂಡೆಕ್ಸ್ನ ಸ್ಟಾಕ್ ಕಾಂಪೋಸಿಷನ್ ಏನಿರುತ್ತೆ ಆ ಪರ್ಟಿಕ್ಯುಲರ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇಂಡೆಕ್ಸ್ ಫಂಡ್ಸ್ನ ಗೋಲ್ ಏನು ಅಂತಂದರೆ ಇಂಡೆಕ್ಸ್ ರಿಟರ್ನ್ಸ್ನ ಮ್ಯಾಚ್ ಮಾಡೋವಂಥದ್ದು ಅಷ್ಟೇ. SIP ಮತ್ತು ಲಮ್ಸಮ್ ಅನ್ನೋದು ಈ ಇಂಡೆಕ್ಸ್ ಫಂಡ್ಸ್ ಮತ್ತು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕಿರುವಂತಹ ಡಿಫ್ರೆಂಟ್ ಮೆಥಡಾಲಜೀಸ್. SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್. ಇಲ್ಲಿ ನೀವು ನಿಮ್ಮ ದುಡ್ಡನ್ನು ಪಿರಿಯಾಡಿಕಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಾ. ಫಾರ್ ಎಕ್ಸಾಂಪಲ್ ಎವ್ರಿ ಮಂತ್ ಇಷ್ಟು ಸಾವಿರ ಅಂತ. ಸೊ ಮಾರ್ಕೆಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಇಲ್ಲಿ ಆವ್ರೇಜ್ ಔಟ್ ಆಗುತ್ತೆ. ಲಮ್ಸಮ್ ಇನ್ವೆಸ್ಟಿಂಗಲ್ಲಿ ನೀವು ಜಾಸ್ತಿ ದುಡ್ಡನ್ನು ಒನ್ ಟೈಮ್ ಇನ್ವೆಸ್ಟ್ ಮಾಡ್ತೀರಾ. ಸೊ ಇಲ್ಲಿ ಮಾರ್ಕೆಟ್ ಟೈಮಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಂಡೆಕ್ಸ್ ಫಂಡ್ಸ್ ಮತ್ತು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಬೇಕು ಅಂದರೆ PDF ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಡಾಕ್ಯುಮೆಂಟ್ ಶೇರ್ ಮಾಡ್ತೀನಿ.